ಕೃಷ್ಣ ಅಧ್ಯಾಯ 2 ಶ್ಲೋಕ 64 ರಾಗದ್ವೇಷ ವಿಮುಕ್ತೈಸ್ತು ವಿಷಯ ನಿಂದ್ರಿಯಶ್ಚರನ್ ಆತ್ಮವಶೇ ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಅನುವಾದ. ಆದರೆ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 69 ಯಾನಿಶಾ ಸರ್ವಭೂತಾನಂ ತಸ್ಯಂ ಜಾಗೃತಿ ಸಂಯಮಿ ಯಸ್ಯಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೆ. ಅನುವಾದ. ಎಲ್ಲ ಪ್ರಾಣಿಗಳಿಗೆ ರಾತ್ರಿಯಾದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರುವ ಕಾಲ. ಎಲ್ಲ ಪ್ರಾಣಿಗಳಿಗೆ ಎಚ್ಚೆತ್ತಿರುವ ಕಾಲವಾದಾಗ ಅಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವ ಮುನಿಗೆ ರಾತ್ರಿಯಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 64 ರಾಗದ್ವೇಷ ವಿಮುಕ್ತೇಷು ವಿಷಯಾನಿಂದ್ರಿಯಶ್ಚರನ್ ಆತ್ಮವಶ್ಯೇ ವಿಧೇಯಾತ್ಮ ಪ್ರಸಾದಂ ಮಧಿಗಚ್ಚತಿ. ಅನುವಾದ. ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 69 ಯಾನಿಶಾ ಸರ್ವಭೂತಾನಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೆ. ಅನುವಾದ. ಎಲ್ಲ ಪ್ರಾಣಿಗಳಿಗೆ ರಾತ್ರಿಯಾದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರುವ ಕಾಲ. ಎಲ್ಲ ಪ್ರಾಣಿಗಳಿಗೆ ಎಚ್ಚೆತ್ತಿರುವ ಕಾಲವಾದಾಗ ಅಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವ. ಅಧ್ಯಾಯ 2 ಶ್ಲೋಕ 64 ರಾಗದ್ವೇಷ ವಿಮುಕ್ತೇಸ್ತು ವಿಷಯಾನಿಂದ್ರಿಯಶ್ಚರನ್ ಆತ್ಮವಶೇ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 69 ಯಾನಿಶಾ ಸರ್ವಭೂತಾನಂ ತಸ್ಯಂ ಜಾಗತಿ ಸಂಯಮಿ ಯಾನಿಶಾ ಯಸ್ಯಂ ಜಾಗತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 53 ರಾಗದ್ವೇಷ ವಿಮುಕ್ತೇಸ್ತು ವಿಷಯ ಇಂದ್ರಿಯಶ್ಚರನ್ ಆತ್ಮವಶೇ ವಿಧೇಯಾತ್ಮ ಪ್ರಸಾದಂ ಮಧಿಗಚ್ಚತಿ. ಅಧ್ಯಾಯ 2 ಶ್ಲೋಕ 64 ಯಾನಿಶಾ ಸರ್ವಭೂತಾನಂ ತಸ್ಯಂ ಜಾಗೃತಿ ಸಂಯಮಿ ಯಸ್ಯಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೆ. 2 ಶ್ಲೋಕ 64 ರಾಗದ್ವೇಷ ವಿಮುಕ್ತೇಸ್ತು ವಿಷಯಾನ್ ಇಂದ್ರಿಯಶ್ಚರನ್ ಆತ್ಮವಶೇ ವಿಧೇಯಾತ್ಮ ಪ್ರಸಾದಂ ಮಧಿಗಚ್ಚತಿ. ಹರೇ ಕೃಷ್ಣ. 2 ಶ್ಲೋಕ 69 ಯಾನಿಶಾ ಸರ್ವಭೂತಾನಂ ತಸ್ಯಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 64 ರಾಗದ್ವೇಷ ವಿಮುಕ್ತೇಸ್ತು ವಿಷಯಾನಿಂದ್ರಿಯಶ್ಚರನ್ ಆತ್ಮವಶೇ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 64 ರಾಗದ್ವೇಷ ವಿಮುಕ್ತೇಸ್ತು ವಿಷಯಾನಿಂದ್ರಿಯಶ್ಚರನ್ ಆತ್ಮವಶೇ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಶ್ಲೋಕ 69 ಯಾನಿಶಾ ಸರ್ವಭೂತಾನಾಂ ತಸ್ಯಂ ಜಾಗೃತಿ ಸಂಯಮಿ ಯಸ್ಯಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೆ. ಹರೇ ಕೃಷ್ಣ. ಕೃಷ್ಣ. ಅಧ್ಯಾಯ 2 ಶ್ಲೋಕ 64 ರಾಗದ್ವೇಷ ವಿಮುಕ್ತೇಸ್ತು ವಿಷಯಾನಿಂದ್ರಿಯಶ್ಚರನ್ ಆತ್ಮವಶೇ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಹರೇ ಕೃಷ್ಣ. Chapter 2 Sloka 64 Raga-dvesha vimuktestu visayan indriyashcharan atma visayan videyatma prasadam adhigachati. Hare Krishna. Hare Rama Hare Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare Hare
2 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಜೀರಿಗೆ, ಒಂದು 4-5 ಸ್ಪೂನಷ್ಟು ಕಡಲೆ ಬೀಜ, ಅದಾದಮೇಲೆ 2 ಸ್ಪೂನಷ್ಟು ಬೇಳೆ, ಅದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲಿ, ಒಂದು 4 ಲೆಮನ್ ಜ್ಯೂಸ್. ಸೊ ಫಸ್ಟ್ ಒಂದು ಬಾಣಲಿಗೆ ಒಂದು 4ರಿಂದ ಒಂದು 5 ಸ್ಪೂನಷ್ಟು ಎಣ್ಣೆ ಕಾದಿದೆ. ಈಗ 1 ಸ್ಪೂನ್ ಸಾಸಿವೆ, ಉದ್ದಿನ ಕಾಳು ಹಾಕೋಣ. ಆಗಿದ ತಕ್ಷಣ ನಾವು ಎತ್ತಿಟ್ಕೊಂಡಿರೋ ಕಡಲೆ ಬೀಜ ಹಾಕೊಳ್ಳೋಣ. ಕಪ್ಪಸ್ ಬಟಾಣಿ ತೊಗೊಂಡಿದ್ದೀವಿ, ಫಸ್ಟ್ ಅದನ್ನು ಹಾಕೊಳ್ಳೋಣ. ಅದ್ರ ಜೊತೆಗೆ ಗ್ರೀನ್ ಚಿಲ್ಲಿ, ಕರಿಬೇವು ಹಾಕಿಬಿಡೋಣ. ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕೊಳ್ಳೋಣ. 3ರಿಂದ 4 ಸ್ಪೂನಷ್ಟು ನಿಮಗೆ ಎಷ್ಟು ವಿಜಿಟ್ ಬೇಕೋ ಅಷ್ಟು ಹಾಕ್ತೀವಿ. ಸ್ಟವ್ ಆಫ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು, ಮತ್ತು ಒಂದು 4 ನಿಂಬೆಹಣ್ಣು ರಸನ ಹಿಂಡಿಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿತ್ರಾನ್ನ ಗೊಜ್ಜು ರೆಡಿ ಇದೆ. ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ನಮಗೆ ಎಷ್ಟು ರೈಸ್ ಬೇಕೋ ಅದಕ್ಕೆ ಕಳಿಸ್ಕೊಂಡ್ರೆ ನೈವೇದ್ಯ ಅರ್ಪಿಸ್ಬೋದು. ರೈಸ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ರೈಸ್ನ ಹಾಕಿ ಮಿಕ್ಸ್ ಮಾಡ್ಕೊತೀವಿ.